ಈ ಭಾಗದ ಎಲ್ಲಾ ರೈತ ಮುಖಂಡರಿಗೆ ರಾಜ್ಯಾದ್ಯಂತ ನಾನು ಇವತ್ತು ಈ ವೇದಿಕೆ ಮುಖಾಂತರ ನಿಮ್ಮೆಲ್ಲರಿಗೆ ವಿನಂತಿ ಮಾಡಿಕೊಂಡು ಕರೆ ಕೊಡುತ್ತೀನಿ. ಯಾವ್ಯಾವ ಸಂಘಟನೆ ಅವರದಿರಿ, ನಿಮ್ಮ ಸಂಘಟನೆಯಿಂದ 5 ಮಂದಿ ಮುಖಂಡರು ಬರೀ, ನಮ್ಮ ಸಂಘಟನೆಯಿಂದ 5 ಮಂದಿ ಇರ್ತಾರ. ಇಡೀ ರಾಜ್ಯದ ಎಲ್ಲಾ ಮುಖಂಡರು ಕೂಡ್ಕೊಂಡು ಒಂದು ಸಮಿತಿ ಮಾಡೋಣ. ಈ ರಾಜಕಾರಣಿಗಳಿಗೆ ಇವತ್ತು ನಾವು ಸವಲತ್ತು ಕೊಟ್ಟಿವಿ ಅಂದ್ರೆ ನಾಳೆ ಇವತ್ತು ಬಿಡದಿ ಆಗ್ತದ. ನಾಳೆ ಬೆಳಗಾಂ, ಬಾಗಲಕೋಟೆ, ತುಮಕೂರು, ಯಾದಗಿರಿ, ಗದಗ ಎಲ್ಲಾ ಕಡೆ ಬರ್ತಾರಲ್ಲ. ನಾವು ಜಾಗೃತ ಆಗಬೇಕು, ನಾವು ಗಟ್ಟಿ ಆಗಬೇಕು. ನೀವು ಕೈಯೊಳಗೆ ಏನ್ ಹಿಡ್ಕೋಬೇಕಂದ್ರ ನಮ್ಮ ಭೂಮಿಯನ್ನ ಕಸಗೊಳಿಕ್ಕೆ ಬಂದ್ರು ಅಂತಂದ್ರ ಏನ್ ಹಿಡ್ಕೋಬೇಕ್ರಿ? ಹಾ ಅಮ್ಮ ಕರೆಕ್ಟ್ ಹೇಳಿದ್ರು. ಚಲೋ ಸ್ವಲ್ಪ ದಿಪ್ಪನ್ನು ತಗೋ, ಚಲೋ ಇರ್ಬೇಕು. ಕೈಯಾಗಿಡಿದ್ರ 3 ಜನ ವಾಪಸ್ ಹೋಗ್ಬೇಕು. ನೀವು ಗಟ್ಟಿ ಆಗಿರಿ ತಾಯಂದ್ರು. ನೀವೇನು ಬರೀ ಬಿಡದಿ, ಬೈರಮಂಗಲ ಈ ಭಾಗದ 26 ಹಳ್ಳಿ ಜನ ಅಷ್ಟೇ ಅಂತ ತಿಳ್ಕೊಬೇಡ್ರಿ. ರಾಜ್ಯದ 31 ಜಿಲ್ಲೆಗಳ ಎಲ್ಲಾ ಸಂಘಟನೆ ಕಾರ್ಯಕರ್ತರದಾರ. ಮೊನ್ನೆ ಕೆಬಿ ಅವರಿಗೆ 36,000 ಜನರ ಪರವಾಗಿ ಹೋರಾಡಿವೆ. ನಾವು ಕರೆ ಕೊಟ್ರೆ 36,000 ಜನ ಬರ್ತಾರ. ಸರ್ವೇ 7,000 ಜನ ಅದಾರ. ಅವ್ರಿಗೆ ನ್ಯಾಯ ಕೊಡ್ಸಕ್ ಅವ್ರ ಪರವಾಗಿ ನಾವು ಕುಂತೀವಿ. ನಾಳೆ ಅವ್ರಿಗೆ ಕರೆ ಕೊಟ್ರೆ ಅವರು ಬರ್ತಾರ. ಅಲ್ಲೇ 50,000 ಆಯ್ತು. ವಿದ್ಯಾರ್ಥಿಗಳು 2,86,000 ಹುದ್ದೆಗಳ ಖಾಲಿ ಅದಾವ. ಮೊನ್ನೆ ಧಾರವಾಡದೊಳಗೆ ಹೋರಾಟ ಮಾಡಿ ಸಿಎಂ ಜೊತೆ ಮೀಟಿಂಗ್ ಮಾಡಿವಿ. 1 ಲಕ್ಷ ಹುದ್ದೆ ಕರಿತಾನಂತ ಹೇಳ ಪುಣ್ಯಾತ್ಮ. ಎಲ್ಲಾರು ಕೂಡಿದ್ರೆ ಎಲ್ಲಿ ಹೋಗ್ತದ್ರಿ? ಬೇಡಪ್ಪ, ಒಂದು ಮಾತನ್ನು ಹೇಳ್ತೀನಿ, ಬಹಳಷ್ಟು ವಿಷಯದ ಆಳಕ್ಕೂ ಹೋಗುದಿಲ್ಲ. ಮತ್ತೊಮ್ಮೆ ಬಂದಾಗ ಮಾತನಾಡ್ತೀನಿ. ಒಂದು ಮಾತನ್ನು ತಿಳ್ಕೊಡ್ರಿ. ನಮ್ಮವ್ರಿ, ನಮ್ಮ ರಾಜ್ಯದವ್ರಿ ರೈಲ್ವೆ ಸಚಿವರಂತಿದ್ರು ಒಬ್ಬರು, ಸುರೇಶ್ ಅಂಗಡಿ ಅಂತ ಹೇಳಿ ಕೇಳಿರಿ ಸರ್. ರೈಲ್ವೆ ಮಂತ್ರಿ ಇದ್ರಲ್ಲ ಸೆಂಟ್ರಲ್ದೊಳಗೆ, ಕೇಂದ್ರದೊಳಗೆ. ಕೋವಿಡ್ ಇತ್ತಲ್ಲ, ಕೋವಿಡ್ ಟೈಮ್ದೊಳಗ ದೆಹಲಿ ಒಳಗೆ ಕೊರೋನಾ ಬಂದು ಅಲ್ಲೇ ಸತ್ರು. ನೋಡಿರಮ್ಮ ಟಿವಿಯಾಗ ಎಲ್ಲರೂ. ಹಾ, ಕೋವಿಡ್ದಾಗ ಸತ್ರ ಹೆಣ ಸಹಿತ ಕರ್ನಾಟಕಕ್ಕೆ ಬರಲಿಲ್ಲ. ಬಂತನ್ರಿ? ಹಾ, ಕಟ್ಟಿಗೆಗೆ ಹಗ್ಗ ಹಾಕಿ 2 ಕಾಲ 2 ಕೈಯ ಕುತ್ತಿಗೆ ಎಲ್ಲ ಕಟ್ಟಿದ್ರು. ಮಣ್ಣು ಮಾಡುವಾಗ 2 ಕಾಲ ಹಗ್ಗ ಬಿಚ್ಚಿ ನಾಗೈಗುರುಗಳ ಕಾಲ ಜೋತ್ ಬೀಳ್ತದ. ನೋಡಿರಿ, ಜೋತ್ ಬಿದ್ದರೆ ಹೆಂಡತಿ ಮಕ್ಕಳು ಮುಟ್ಲಿಲ್ಲ, ಸರ್ಕಾರದ ಪಿಎಗಳು ಮುಟ್ಲಿಲ್ಲ, ಹಣ ಮುಟ್ಲಿಲ್ಲ, ಆಸ್ತಿ ಮುಟ್ಲಿಲ್ಲ, ಉತ್ತಾರ ಮುಟ್ಲಿಲ್ಲ, ರೈಲ್ವೆ ಮಂತ್ರಿಯನ್ನು ಖಾತೆ ಮುಟ್ಲಿಲ್ಲ, ಸಾಮಾನ್ಯ ನರ್ಸ್ಗಳ ಕಟ್ಟಿಗೆಲೆತ್ತಿವುದ. ಅದಕ್ಕಾಗಿ ಯಾವುದು ಕೂಡ ಶಾಶ್ವತ ಅಲ್ಲ. ಬರಿ ಸಂವಿಧಾನಬದ್ಧವಾಗಿ ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕಾನೂನನ್ನ ಸರಿಯಾಗಿ ಓದ್ಕೋರಿ. ಸಂವಿಧಾನಬದ್ಧವಾಗಿರ್ತಕ್ಕಂಥ ಚಿಂತನೆಗಳನ್ನ, ಕಾನೂನೊಳಗೆ ಏನ ವಿಧಿಗಳೆಲ್ಲ ಸ್ವಲ್ಪ ಅಧ್ಯಯನ ಮಾಡ್ರಿ. ರಾಹುಲಣ್ಣ 19 ಕ್ಲಾಸ್ 1 ಕ್ಲಾಸ್ ಅಂತೇಳಿ ಸಂವಿಧಾನದೊಳಗೆ ಡಾಕ್ಟರ್ BR ಅಂಬೇಡ್ಕರ್ ಒಂದು ವಿಧಿ ಕೊಟ್ಟಾರ ನಮಗ. ಆ ವಿಧಿ ಏನಕ್ಕೆ ಕೊಟ್ಟಾರಂದ್ರ ಇವತ್ತು ಗಟ್ಟಿಯಾಗಿ ಸ್ವತಂತ್ರವಾಗಿ ಮಾತನಾಡೋ ಹಕ್ಕು ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಾರ ಅಂತ ಮಾತಾಡಕತ್ತಿನ. ಇಲ್ಲಾಂದ್ರೆ ಯಾವ್ದಾರ ಒಂದು ಸೆಕ್ಷನ್ ಹಾಕಿ ನಿಮ್ನೊಂದು ಕಡೆ ನನ್ನೊಂದು ಕಡೆ ಒಳಗೆ ಹಾಕಿಬಿಡ್ತಾರೆ. ನೀವು ಸ್ವಲ್ಪ ಎಲ್ಲರೂ ಗಟ್ಟಿ ಆಗ್ರಿ. ನೀವು ತಾಯಂದರು ಗಟ್ಟಿ ಆದ್ರಿ ಅಂತಂದ್ರ ಕರ್ನಾಟಕ ರಾಜ್ಯ ರೈತ ಸಂಘ ಶಿವಸೇನೆ ನಮ್ಮೆಲ್ಲ ಮುಖಂಡರ ಸಾರಥ್ಯ ನೋಡ್ರಿ. ಇವರು ಬೆಳಗಾವಿಯಿಂದ ಬಂದಾರ, ನಾಗೈಗುರುಗಳು ಯಾದಗಿರಿಯಿಂದ, ಬೆಳಗಾವಿ ಜಿಲ್ಲೆಯಿಂದ ಬಂದಾರ, ಯಾದಗಿರಿ ಜಿಲ್ಲೆಯಿಂದ, ಬೆಳಗಾವಿ ಜಿಲ್ಲೆ, ಬಿಜಾಪುರ ಜಿಲ್ಲೆ, ತುಮಕೂರು ಜಿಲ್ಲೆ, ರಾಮನಗರ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ. ಒಬ್ಬೊಬ್ಬರು 10,000 ಮಂದಿನ ಕರ್ಕೊಂಡು ಬಂದ್ರೆ ಏನಾಗ್ತದ್ರಿ? ಅದಕ್ಕ ಪ್ರೊಫೆಸರ್ ನಂಜುಂಡಸ್ವಾಮಿ ಅವ್ರು ಯಾಕೆ ಮಾತನ್ನ ನಿಮ್ಗೆ ಗಟ್ಟಿಯಾಗಿ ಹೇಳಕತ್ತೀನಿ ಅಂತಂದ್ರ, ಪ್ರೊಫೆಸರ್ ನಂಜುಂಡಸ್ವಾಮಿ ಅವ್ರು ಹೇಳಿ ಹೋಗ್ಯಾರ, ಮಾಡಿ ತೋರ್ಸ್ಯಾರ. ಏನ್ ಮಾಡ್ಯಾರ ಅಂತಂದ್ರ, ನಾವು ಯಾವ್ದ ಕಾನೂನು ಮಾಡಿದ್ದ ಮುರಿತೀವಲ್ಲ ಆ ಕಾನೂನು ಸರ್ಕಾರ ಹಿಂತಕೋಬೇಕು. ನಾವು ಯಾವ್ದು ಮಾಡ್ತೀವಲ್ಲ ಆ ಕಾನೂನು ಪಾಸ್ ಮಾಡ್ಬೇಕಂತ ನಂಜುಂಡಸ್ವಾಮಿ ಅವ್ರು ಹೇಳ್ಯಾರ. ಮತ್ ನೀವು ರೈತ ವಿರೋಧಿ ಕಾನೂನುಗಳನ್ನು ಯಾಕೆ ತರಕತ್ತೀರಿ? ಕೆವಿ ಖಾಸಗೀಕರಣ ಅಂತ, ಖಾಸಗೀಕರಣ ಮಾಡ್ರಿ, ಬೇಡ ನಂಗಿಲ್ಲ. 224 ಮಂದಿ MLA ನಿಮ್ಮದು ಖಾಸಗೀಕರಣ ಮಾಡಿಬಿಡೋಣ. ನೀವು ಮನ್ಯಾಗ ಕೊಡ್ರಿ, ಇವ್ರು ಮಾಡ್ತಾರಲ್ಲ ಅದನ್ನ ಪಗಾರ ತಗೋರಿ.
ನಿಮಗೊಂದು ವಿನಂತಿ ಮಾಡ್ಕೊಳ್ತೀನಿ, ಭೂಮಿಯನ್ನ ಯಾವುದೇ ಕಾಲಕ್ಕೂ ಯಾವಾಗೂ 1 ಇಂಚ್ ಭೂಮಿಯನ್ನ ಯಾರಿಗೂ ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ವಾಪಸ್ ಭೂಮಿ ಸಿಗಂಗಿಲ್ಲ. ಯಾಕೆ ಸಿದ್ದೇಶ್ವರ ಶ್ರೀಗಳ ಹೆಸರು ತಗೊಂಡೇನ ಅಂತಂದ್ರ ಈ ಕನ್ನಡ ನಾಡಿನ ನಡೆದಾಡೋ ದೇವರು ಶತಮಾನದ ಸಂತ ಬಿಜಾಪುರ ಜಿಲ್ಲೆಯವರು ಸಿದ್ದೇಶ್ವರ ಶ್ರೀಗಳಂತಾಗಿ ಹೋಗ್ಯಾರ. ಭೂಮಿ ಮಾರಬೇಡ್ರಿ ಅಂತ ಹೇಳ್ಯಾರ. 2 ಮಾತು ನನ್ನ ಮಾತು ಮುಗಿಸ್ತೀನಿ. 224 ಮಂದಿ MLAಗಳು ಅಧಿಕಾರಿಗಳು ಯಾರ ಇದ್ರು ಒಂದು ತುತ್ತು ಅನ್ನ ಬಾಯಾಗ ಹಾಕಾಕ್ ದೇವರಿಗೆ ಏನು ಬೇಡಿಕೊಂಡ ತುತ್ತು ಹಾಕ್ರಿ ಅಂತಂದ್ರ ಯಾವ ರೈತನ ಭೂಮಿಯೊಳಗೆ ಅನ್ನ ಬಂದೈತಲ್ಲ ಆ ರೈತನ ಹೆಂಡತಿ ಮಕ್ಕಳು ಬಂಧು ಬಳಗ ಎಂದೂ ಕೂಡ ಸಾಲದೊಳಗ ಬಡತನದೊಳಗ ನರಳಂಗ ಆಗದೇ ಇರಲಿ ಅಂತ ಹೇಳಿ ಬೇಡ್ಕೊಂಡು ಬಿಟ್ಟು ತುತ್ತು ಬಾಯಾಗ ಹಾಕ್ರಿ. ಜಗತ್ತಿಗೆ ಅನ್ನ ಹಾಕಿರ್ತಕ್ಕಂಥವ್ ರೈತ ಅದಾನ. ಇವತ್ತು ರಾಷ್ಟ್ರಪತಿ ಅದಾನ, ಪ್ರಧಾನಿ ಅದಾನ, ಮುಖ್ಯಮಂತ್ರಿ ಅದಾನ, MLAಗಳದಾರ, ಅಧಿಕಾರಿಗಳದಾರ, ಡಾಕ್ಟರ್ ಅದಾನ, ಇಂಜಿನಿಯರ್ ಅದಾನ. ಇವರೆಲ್ಲ ಕೆಲಸ ಮಾಡಿದಾಗ ದೇಶ ನಡೀತದ. ಇವ್ರ ಕೆಲಸ ಮಾಡ್ಬೇಕಾದ್ರೆ ಶಕ್ತಿ ಬೇಕಲ್ಲ, ಶಕ್ತಿ ಬೇಕಾದ್ರೆ ಊಟ ಬೇಕಂದ್ರೆ ಎಲ್ಲಿ ಬರ್ಬೇಕು? ಇವರೆಲ್ಲ ರೈತನ ಪಾದ ಹತ್ರನ ಬರ್ಬೇಕಾಗ್ತದ. ರೈತ ದೊಡ್ಡವದಾನ, ರೈತ ಮೋಸ ಮಾಡಬೇಡ್ರಿ. ಬಹಳ ಜನ ರೈತಗೆ ಅನ್ಯಾಯ ಮಾಡಿ ಹಾಳಾಗಿ ಹೋಗ್ಯಾರಿ ಭೂಮಿ ತಲೆ ಮ್ಯಾಗ. ಇವತ್ತು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರ್ಬೋದು, ಇನ್ನು 2 ವರ್ಷ ಆದ್ರ ಬೋರ್ಡ್ನಾಗ ಅಷ್ಟ ಹೆಸರು ಇರ್ತದ. ಆದ್ರ ನೀವು ಸಾಯೋದ್ರೊಳಗ ಜನ ಮರಿಲಾರ್ದಂಗ್ ಬದುಕಿ ಹೋಗ್ರಿ. ನಾವೇನು BJP ಅಲ್ಲ, ಕಾಂಗ್ರೆಸ್ ಅಲ್ಲ, JDS ಅಲ್ಲ, ಯಾವ ಪಕ್ಷಕ್ಕೂ ಸಂಬಂಧ ಇಲ್ಲ. ರೈತರ ವಿಷಯಕ್ಕೆ ಬಂದ್ರಿ ಅಂದ್ರೆ ಯಾರಪ್ಪನು ನಾವು ಬಿಟ್ಟಿಲ್ಲ, ನಮಗೆ ಯಾರು ಸಂಬಂಧ ಇಲ್ಲ. ಇವತ್ತು ನೋಡ್ರಿ, ರೈತರ ಮಕ್ಕಳು ಹೆಣ್ಣು ಕೊಡ್ತಾರೆ ಯಾರೇ? ಮತ್ತೆ ಇಟ್ಟು ಭೂಮಿ ಮಾರಿ ಯಾರು ಕೊಡ್ತಾರೆ? ನಿಮಗೆ ಯಾರು ಕೊಡ್ತಾ ಇಲ್ಲ. ನೀವು ಒಂದಿಷ್ಟ ಕೊನೆಯದಾಗಿ ಒಂದು ಸಾಲಿನ ಮಾತೇಳಿ ನನ್ನ ಮಾತು ಮುಗಿಸ್ತೀನಿ. ನೀವೆಲ್ಲ ಅದಿರಲ್ಲ, ಮನೆಗೆ ಯಾರೇ MLA, MP, ರಾಜಕಾರಣಿ, ದೊಡ್ಡ ಅಧಿಕಾರಿ, ಸ್ವಾಮೀಜಿ ಬಂದಾಗ 4 ಜನ ಮಕ್ಕಳು ಇರ್ತಾವ. ಏನು ಪರಿಚಯ ಮಾಡಿಸ್ತೀರಿ? ಒಬ್ಬ ಡಾಕ್ಟರ್ ಅದಾನ್ರಿ, ಒಬ್ಬ ಇಂಜಿನಿಯರ್ ಅದಾನ, ಇನ್ನೊಬ್ಬ ಪೊಲೀಸ್ ಅದಾನ್ರಿ. ಹೊಲದಾಗ ಕೆಲಸ ಮಾಡೋಗ ಏನಂತೀರಿ? ಅದಾನ ಬಿಡ್ರಿ ಅಂತೀರಿ ನೀವೆಲ್ಲ. ಅಂದವ್ರು ಅದಿರಿ. ಇನ್ ಮ್ಯಾಗ ಹಂಗ ಅನ್ಬೇಡ್ರಿ. ಧರ್ಮ, ಜಾತಿ, ಮತ, ಪಂಥ, ಪಕ್ಷ, ದೊಡ್ಡವ ಸಣ್ಣವ, ಮೇಲು ಕೀಳು ಅನ್ಲಾರ್ದ ಭೂಮಿ ತಾಯಿ ಮಡಿಲಿನೊಳಗೆ ಬೆವರ ಸುರೇಶ್ ಹಣವನ್ನ ದುಡುದು ಈ ಜಗತ್ತನ್ನ ಜೀವಂತ ಇಟ್ಟಿರ್ತಕ್ಕಂಥ ಶ್ರೇಷ್ಠ ರೈತ ನನ್ನ ಮಗ ಅದನ್ನ ಅಭಿಮಾನ್ಯ ಪರಿಚಯ ಮಾಡಿಸ್ರಿ. ಇವತ್ತು ನೀವ್ಯಾರು ನಮಗೆ ಏನು ಸಂಬಂಧ ಇಲ್ಲ. ನಮ್ಮ ರೈತ ಇಲ್ಲಿ ಅನ್ಯಾಯಕ್ಕೆ ಒಳಗಾಗತ್ತೇನಂತೇಳಿ ಗಡಿ ಭಾಗದ ಜಿಲ್ಲೆಗಳಿಂದ ಎಲ್ಲಾ ಜನ ಬಂದಾರಲ್ಲ, ಈ ಭಾವನಾ ಬರ್ಬೇಕು. ಜಾತಿ, ಧರ್ಮ, ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ ಎಲ್ಲವನ್ನ ದೂರ ಸರಿಸಬೇಕು. ರೈತ ಅಂತ ಬಂದಾಗ, ಭೂಮಿ ಅಂತ ಬಂದಾಗ ನಾವೆಲ್ಲ ಒಕ್ಕಟ್ಟ. ನೀವು ಚುನಾವಣೆ ಬಂದಾಗ ನಿಮಗೆ ಯಾರು ಸರಿ ಅನಿಸ್ತಾರ, ನಿಮಗೆ ಯಾವ್ದು ಚಲೋ ಅನಿಸ್ತದ? MLA ಮತ್ತೆ 474 ಜನ ಆಯ್ತು. MLA ಬಂದಿಲ್ಲ, ನೀವು ಅವ್ರಿಗೆ ಓಟ್ ಹಾಕಿಲ್ಲ. ಚೆಕ್ ಕೊಟ್ರು ಚೆಕ್ ಸುಡು ತಾಕತ್ತಿ ರೈತ ಸಂಘಕ್ಕೆ ಅದರಿ. ಅದನ್ನೇನ್ ತಗೋತೀರಿ ನೀವು? ಎಂತ ಯೋಜನೆಗಳ ಮನಿ ಮುರ್ಕೊಂಡು ಹೋಗ್ಯಾವ, ಚೆಕ್ ಏನ್ ನಡೀತದ? ಒಂದ್ 5-6 ಜನ ಅವ್ರ ಪರವಾಗಿರ್ತಾರ. ಅಲ್ಲಿ MLA AC ರೂಮ್ ಮೇಲೆ ಕುಂತ್ಕೊಂಡು ಬೇನಾಮಿ ರೈತರುಗಳೊಂದು 20 ಜನಕ್ಕೆ 80 ಜನ ಅವ್ರೆ. ಅದೇ 4,000-5,000 ಜನ ಇರೋ ವಿರೋಧಿ ಜನಗಳಿಗೆ ಬರೀ 20 ಜನ ಅವ್ರೆ ಅಂತ ಪ್ರಚಾರ ಮಾಡ್ತಾವ್ರೆ. ಅಲ್ಲಿ MLA ಬಾಲ್ಕೃಷ್ಣ. ನಾನು ಬಾಳ ಸರಿ ಹೇಳಿನಿ, ಇದನ್ನೊಂದು ಹೇಳ್ತೀನಿ. ಬಾಳ ಬಿರ್ಸ್ ಅನಿಸ್ತದ ಆದ್ರೂ ಈ ಭಾಗದಾಗ ಹೇಳ್ತೀನಿ. ಅವ ಯಾವ ಇನ್ನೊಂದು ಹೇಳಿದಂತೆ, ಯಾವ ರಾಜಕೀಯ ವ್ಯಕ್ತಿ ಹೇಳಲ್ಲ, ಎಲೆಕ್ಷನ್ದೊಳಗ ಅದ್ ರೊಕ್ಕ ಕೊಟ್ಟಾರ. ಆಮೇಲೆ ಹೇಳ್ತೀನಿ. ಇಲ್ಲಿ ರೈತ ಹೋರಾಟಗಾರರು 1,000 ರೂಪಾಯಿ ಕೊಟ್ಟು ಕರೆಸ್ತಾರ. ಬಾರಪ್ಪ, ನಿನಗೆ ತಾಕತ್ತಿದ್ರೆ ಮಾತಾಡೋಣ ಬಾ ಇಲ್ಲಿ. ನಿನಗ 3 ಲಕ್ಷ ಪಗಾರ ಕೊಟ್ಟು ಆಳಿಟ್ಕೊಂಡು ಮಾಲಕದಿನ್ನ. MLA ಆಳಿಟ್ಕೊಂಡು ಮಾಲಕದೀವಿ. ಸನ್ಮಾನ್ಯ ಗುಂಡೂರಾವ್ CM ಇದ್ದಾಗ ಸಿದ್ದರಾಮಯ್ಯ ಅವರು ಬಾಜು ನಿಂತಿದ್ರು, ನಂಜುಂಡಸ್ವಾಮಿ ಒಳಗೆ ಹೋಗಿದ್ರು. ಎಲ್ಲ IAS ಅಧಿಕಾರಿಗಳ ಮ್ಯಾಗ ಪ್ರಧಾನ ಕಾರ್ಯದರ್ಶಿ CS ಅಂತ ಇರ್ತಾನಲ್ಲ, ಆ ವ್ಯಕ್ತಿ ಒಳಗೆ ನಿಂತಾಗ ನಂಜುಂಡಸ್ವಾಮಿ ಒಳಗೆ ಹೋಗಿ ಹೇಳ್ತಾರ, ಮಾತಾಡೋನು ಬರಿ ಅಂತೇಳಿ ಗುಂಡೂರಾವ್ ಮುಖ್ಯಮಂತ್ರಿ ಕರೆದಾಗ ನಂಜುಂಡಸ್ವಾಮಿ ಹೇಳ್ತಾರ, ಹಸರ ಟಾವಲ್ ತಾಕತ್ತಿಲ್ಲ,
ಏನಂತಾರಂದ್ರ ಈ ರಾಜ್ಯದ ಮೊದಲನೇ ಕೂಲಿ ಪ್ರಧಾನ ಕಾರ್ಯದರ್ಶಿ ಇಲ್ಯಾಕ್ ನಿಂತಾನ ಹೊರಗೆ ಕಳಿಸ ಆಮೇಲೆ ನಿನ್ ಕೂಡ ಮಾತಾಡ್ತಂದ್ರು. ಈ ಟವಲಕ್ಕಂತ ತಾಕತ್ ಐತಿ. ಎಂತ ರಾಜಕಾರಣನೂ ವಾಪಸ್ ಕರೆಸಿ ನಿಮಗೆ ಇನ್ನೊಂದು ಕೊನೆ ಒಂದು ಸಾಲಿಂದ ಮುಂದಿಂದ ಆಗೋದು ಹೇಳಿಬಿಡ್ತೀನಿ. ಈ ಶಬ್ದ ಸ್ವಲ್ಪ ಸಮಾಧಾನದಲ್ಲಿ ಅರ್ಥ ಮಾಡ್ಕೊ. ಈ 2028ಕ್ಕೆ MLA ಬರ್ತೈತಲ್ಲ ಸುಬೇದರು, ಹಾ ಬಂದಾಗ ಕೋಡ್ ಆಫ್ ಕಂಡಕ್ಟ್ ಚುನಾವಣೆ ಘೋಷಣೆ ಆಕೈತಲ್ಲ, ಆದಾಗ ತಮ್ಮ ಪಾದರಕ್ಷೆ ಚಲೋ ಇರ್ತಾವ ಕಾಲಾಗ, ಆದ್ರೂ ಚಲೋ ಅಂತಾವ್ ತಗೋರಿ. ಒಂದ್ 2,000 ರೂಪಾಯಿ ಹೋಗ್ಲಿ. ಮನಿ ಹೊರಗೆ ಬಿದಿರು ಕಟ್ಟಿಗೆ ಹಾಕ್ರಿ ಅಧ್ಯಕ್ಷರ. 1-2 ಚಲೋ ಟ್ಯೂಬ್ಲೈಟ್ ಹಚ್ಬೇಕಾ, ಮತ್ತೆ ಅವ್ ಕಾಣ್ಬೇಕಲ್ಲ. ಅವ ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ, JDS ಇರ್ಲಿ, ಮತ್ತೊಬ್ಬಿರ್ಲಿ, ಮನೆಗೆ ಬಂದ ಕೈ ಮುಗಿದು ಓಟ್ ಹಾಕ್ರಿ ಅಂತಂದ್ರ ವಿಚಾರ ಮಾಡಿ ಹಾಕ್ತೇನೆ ಅಂತ ಹೇಳ್ರಿ. ಅಕಸ್ಮಾತಾಗಿ ಅವ ಯಾವ ಇರ್ಲಿ ನಮಗ್ ಸಂಬಂಧ ಇಲ್ಲ, ರೊಕ್ಕ ಕೊಟ್ಟು ಓಟ್ ಹಾಕ್ರಿ ಅಂತ ನಿಮ್ ಕೈಯ ರೊಕ್ಕ ಕೊಡಾಕ್ ಬಂದ ಅಂದ್ರ ಅವ್ ಬಿದಿರು ಕಟ್ಟಿಗೆ 2 ಇಳಿಸ್ಕೊಂಡ ಮಾಡ್ರಿ ಬಂದದಕ್ಕೆ ನಾದಿನ. ನಾವಂತರೂ ಏನ್ ಮಾಡಿವಿ ಹೇಳ್ರಿ, ಈ ಸಾರಿ ಒಂದು ಸಂಕಲ್ಪ ಮಾಡಿ ರೈತ ಸಂಘದಿಂದ 2028ಕ್ಕೆ ಯಾವರೇ MLA ರೊಕ್ಕ ಕೊಟ್ಟು ಚುನಾವಣೆ ಗೆದ್ದು ಬಂದಾನಂತ ಯಾವ್ದ ಕ್ಷೇತ್ರದಾಗ ಗೊತ್ತಾತಂದ್ರ ಅವ ವರ್ಷ 2 ವರ್ಷದಾಗ ನಮ್ಗೆ ಕಿರಿಕಿರಿಗೆ ಅವ್ರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಹಂಗ ಕಾಡ್ತೀವಿ. ಮತ್ತೆ ಯಾವ್ದ ಕ್ಷೇತ್ರ ಇಲ್ಲ, ಧರ್ಮದಿಂದ ಬದುಕ್ರಿ. 224 MLAಗಳಿಗೆ ವಿನಂತಿ ಮಾಡ್ಕೊಳ್ತೀನಿ, DK ಶಿವಕುಮಾರ್ ಅವ್ರಿಗೆ ನೀವು ಒಂದು ಮನವಿ ಕೊಡ್ರಿ, ನಿಮ್ ಲೆಟರ್ ಪ್ಯಾಡ್ ಒಳಗ ಕೊಡ್ರಿ. ಅದು ಕೃಷಿ ಭೂಮಿ ಅದ, ಮಾರಾಟ ಭೂಮಿ ಅಲ್ಲ. ರೊಕ್ಕ ಮಾಡೋ ಸಲುವಾಗಿ ರೈತರು ಗೋರಿ ಮ್ಯಾಗ ರಾಜಕಾರಣ ಮಾಡೋದು ಬೇಡ್ರಿ, ಪಾಪ ಹತ್ತದ. ಆ ಭೂಮಿಯನ್ನ ರೈತ ಸಂಘದವ್ರು ಹೋಗ್ಯಾರ, ಉತ್ತರ ಕರ್ನಾಟಕ ರೈತರು ಹೋಗ್ಯಾರ, ದಕ್ಷಿಣ ಕರ್ನಾಟಕ ರೈತರೆಲ್ಲ ಕೂಡ್ಯಾರ, ಜನಸ್ತೋಮ ಆಗ್ಯದ. ಮುಂದೆ ಬಹಳ ತೊಂದರೆ ಆಗ್ತದ ಅಂತೇಳಿ ನೀವು ಲೆಟರ್ ಪ್ಯಾಡ್ ಕೊಡ್ರಿ. ಸನ್ಮಾನ್ಯ DK ಶಿವಕುಮಾರ್ ಅವರು ಇರೋದು 2 ವರ್ಷದ ರೈತರಿಗೆ ಪ್ರೇಮದಿಂದ ಸೇವಾ ಮಾಡಿ 2 ವರ್ಷ ಮುಂದೆ ಆಗೋರಿದ್ರಾಗ್ರಿ, ಬಿಡೋರಿದ್ರ ಬಿಡ್ರಿ, ನಮಗ್ ಬೇಕಾಗಿಲ್ಲ. ಆದ್ರ ರೈತರ ಗೋರಿ ಮ್ಯಾಗ ರಾಜಕಾರಣ ಮಾಡ್ಲಿಕ್ಕೆ ಬಂದ್ರಿ ಅಂದ್ರ, ಈ ಬೈರಮಂಗಲ ಭಾಗಕ್ಕೆ ಭೂಮಿ ವಶ ಮಾಡ್ಕೋತೀನಿ ಬಂದ್ರಿ ಅಂತಂದ್ರ ನಿಮ್ ಎದುರಿಗೆ ಮೊದಲು ಯಾವ್ದು ಇರ್ತದಂದ್ರ ಟವಲ್ ಇರ್ತದ, ಎಚ್ಚರದಿಂದ ಬದುಕ್ರಿ. ನಾವೆಲ್ಲ ಒಂದಾಗಿ ನೀವು ಸ್ವಲ್ಪ ಮನೆಗೆ ಹೋಗ್ರಿ, ಧರ್ಮ ಜಾತಿ ಪಂಥ ಎಲ್ಲಾ ದೂರ ಸರ್ಸ್ರಿ, ಪಕ್ಷ ದೂರ ಸರ್ಸ್ರಿ. ಭೂಮಿ ಅಂತ ಬಂದಾಗ ಎಲ್ಲಾರು ಒಂದಾಗ್ರಿ, ನಿಮ್ಮ ಜೊತೆ ನಾವು ಇರ್ತೀವಿ ಅಂತೇಳಿ ಕೊನೆಯದಾಗಿ ಹೇಳಿ ತಮ್ಮೆಲ್ಲರ ಪಾದಕ್ಕೆ ವಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ.